ಶ್ರೀ ಗುರುಭ್ಯೋ ನಮಃ. ಮಿಥುನ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ನಾವು ನೋಡುವುದು ಅಂತಾದರೆ, ಲಗ್ನದಲ್ಲಿ ಗುರು ಬಂದು ಗುರುಬಲವನ್ನು ಏನೋ ತೋರಿಸಿಕೊಡ್ತಾ ಇದ್ದಾನೆ. ಆದರೆ ಅರ್ಥವಿಹೀನ ಅಂತ ಹೇಳುವಂತಹ ಫಲವಾದ್ದರಿಂದ ಈಗಾಗಲೇ ನೀವು ಸಾಂಪತ್ತಿಕವಾದಂತಹ ದುಃಖವನ್ನು ಅಥವಾ ಸಾಂಪತ್ತಿಕವಾಗಿರತಕ್ಕಂತಹ ತೊಂದರೆಗಳನ್ನು ಅನುಭವಿಸ್ತಾ ಇರಬಹುದು. ಈ ಏಪ್ರಿಲ್ ತಿಂಗಳಲ್ಲಿ ಆಗುವಾಗ ಕೇಂದ್ರ ಸ್ಥಾನದಲ್ಲಿ ರವಿಯ ಒಂದು ಯೋಗವೂ ಇರುವ ಕಾರಣ ಕೆಲಸದ ವಿಷಯದಲ್ಲಿ ಅಥವಾ ನಮಗೆ ಬೇಕಾಗಿರತಕ್ಕಂತಹ ಕೆಲವು ವಿಷಯಗಳಲ್ಲಿ ಅಣ್ಣ ತಮ್ಮಂದಿರ ಸಹಕಾರ ಸಿಗದೇ ಹೋಗುವಂತಹದ್ದು, ಅಥವಾ ಅಷ್ಟಮಾಧಿಪತಿಯಾದ ಶನಿಯೂ ಅಲ್ಲೇ ಇರುವ ಕಾರಣ ನಮ್ಮ ಮೂಲ ಮನೆಯಿಂದಲೂ ಕೂಡ ಅಥವಾ ಮೂಲ ಸ್ಥಾನದಿಂದಲೂ ಕೂಡ ಕೆಲವು ಸಹಕಾರ ಸಿಗದೇ ಇರುವುದರಿಂದ ಅಥವಾ ಕೆಲವರು ಮಾತನಾಡುವುದರಿಂದಾಗಿ ನಮಗೆ ಬೇಸರ ಆಗುವಂತಹ ಸಂಗತಿಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಜಪಿಸಿ ಮಾನಸಿಕವಾದ ಒತ್ತಡಗಳನ್ನು ದೂರ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಾಗಿ ಕಂಡುಬಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯ ಯೋಗವಿದೆ. ಕುಟುಂಬಾಧಿಪತಿಯಾದ ಚಂದ್ರನು ಚತುರ್ಥದಲ್ಲಿರುವ ಕಾರಣ ಕೌಟುಂಬಿಕವಾಗಿರತಕ್ಕಂತಹ ಕಲಗಳು ಕಂಡುಬಂದರೂ ನೀವು ಮಾಡುವಂತಹ ಪ್ರಾರ್ಥನೆ, ದೇವತಾ ಆರಾಧನೆಯಿಂದ ಮನೆಯಲ್ಲಿ ನೆಮ್ಮದಿ ತಲೆತೂರುತ್ತೆ. ತೃತೀಯದಲ್ಲಿ ಕೇತುವಿನ ಯೋಗ, ಅಣ್ಣ ತಮ್ಮಂದಿರ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅದರಲ್ಲೂ ಕಾಲಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ. ಸ್ವಲ್ಪ ಜಾಗೃತಿ ವಹಿಸುವುದು ಒಳ್ಳೆಯದು. 5ನೇ ಮನೆಯ ಶುಕ್ರ ಲಾಭದಲ್ಲಿ ಬಂದಿರುವ ಕಾರಣ ಮಕ್ಕಳನ್ನು ನೋಡ್ತಾ, ಮಕ್ಕಳನ್ನು ಪಡೀತಾ ಸಂತೋಷವಾದಂತಹ ದಿನಗಳನ್ನು ಕಳೆಯಬಹುದಾಗಿದೆ. ಸಂತಾನ ಇಲ್ಲದವರಿಗೂ ಸಂತಾನದ ಲಾಭ ಕಂಡು ಬರ್ತಾ ಇದೆ. ಷಷ್ಠಾಧಿಪತಿಯಾದ ಕುಜ 9ರಲ್ಲಿ ಬಂದ ಕಾರಣ ತಂದೆ ಮಾಡುವಂತಹ ಬಿಸ್ನೆಸ್ಸು ಅಥವಾ ತಂದೆಯ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸದಲ್ಲಿ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ. ಅಪವಾದಗಳು ಅಥವಾ ಇಲ್ಲಸಲ್ಲದ ಆಪಾದನೆಗಳು ಬರುವ ಸಾಧ್ಯತೆ ಇದೆ. ತಂದೆಯವರಿಗೆ ಜಾಗೃತೆಯಾಗಿರುವುದಕ್ಕೆ ಹೇಳಿ. ಮತ್ತು ನಿಮ್ಮ ಆರೋಗ್ಯದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ, ಸ್ಕಿನ್ನಿಗೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆಗಳು ಉಲ್ಬಣ ಆಗಬಹುದು ಅಥವಾ ಹೋದದ್ದು ಮತ್ತೆ ಪುನಃ ಬರಬಹುದು. ಜಾಗೃತೆ ವಹಿಸಿ ಆರೋಗ್ಯದಲ್ಲಿ. ಮದುವೆ ಆಗದೇ ಇರತಕ್ಕಂಥವರಿಗೆ ವಿವಾಹದ ಯೋಗವಿದೆ. ಕೆಲವು ಜಾತಕದ ಪ್ರಕಾರ ನಮಗೆ ಪರಿಹಾರದ ಅಗತ್ಯವೂ ಇರುತ್ತೆ. ಯಾರಿಗೆ ಆಗ್ತಾ ಇಲ್ಲ ಅಂತವರು ಪರಿಹಾರದ ಕಡೆ ಗಮನ ಹರಿಸುವುದು ಒಳ್ಳೆಯದು. ಅಷ್ಟಮಾಧಿಪತಿಯಾದ ಶನಿ ಕರ್ಮಸ್ಥಾನದಲ್ಲಿ ಬಂದಿರೋದರಿಂದ ಗುಜಾಶ್ವಿಕರ್ಖಿ ಮಿಥುನ ಸಮೃಗ ನಿಶಾಕ್ಯಾಹ ಅಂತ ಹೇಳಿದ ಹಾಗೆ ಹಗಲಿನ ಹೊತ್ತಿನಲ್ಲಿ ಅಥವಾ ರಾತ್ರಿಯ ಹೊತ್ತಿನಲ್ಲಿ ಪ್ರಯಾಣ ಮಾಡುವಂಥದ್ದು. ಮೀನರಾಶಿಯಲ್ಲಿರುವ ಕಾರಣ ಹಗಲು ಮತ್ತು ರಾತ್ರಿ ಎರಡೂ ಸಂದರ್ಭಗಳಲ್ಲಿ ಪ್ರಯಾಣ ಮಾಡುವಾಗ ತುಂಬ ಜಾಗ್ರತೆ ವಹಿಸಿ. ಏಪ್ರಿಲ್ 16ನೇ ತಾರೀಕಿನವರೆಗೆ ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿ ನಾನು ಆಗಲೇ ತಿಳಿಸಿದ್ದೇನೆ, ಅಂತಹವರು ರುದ್ರಾಭಿಷೇಕ, ರುದ್ರ ಪಾರಾಯಣ, ಚಮಕಾದಿಗಳ ಪಾರಾಯಣ ನಡೆಸುವಂತಹದ್ದು ಒಳ್ಳೆಯದು. ಲಾಭದಲ್ಲಿ ಶುಕ್ರ, ದೇವಿಯ ಉಪಾಸನೆಯಿಂದಾಗಿ ಸಕಲ ಅಭೀಷ್ಟಗಳನ್ನು ಪಡೆಯಬಹುದಾಗಿದೆ. 12ನೇ ಮನೆಯ ಶುಕ್ರನೇ ಲಾಭದಲ್ಲಿ ಬಂದಿರುವ ಕಾರಣ ಮನೆ ಅಥವಾ ಜಾಗ, ವಾಹನ ಖರೀದಿ ಇತ್ಯಾದಿಗಳಲ್ಲಿ ನಿಮ್ಮ ಮನಸ್ಸು ಜಾಸ್ತಿ ಇರುತ್ತೆ. ಖಂಡಿತ ಮುಂದುವರಿಸಬಹುದು. ನಾನು ಹೇಳಿದ ಹಾಗೆ ಹಿಂದಿನ ದೇವತಾ ಆರಾಧನೆಗಳನ್ನು, ಪ್ರಾರ್ಥನೆಯನ್ನು ನೀವು ಮಾಡಿಕೊಳ್ಳುತ್ತಾ ಬರಬಹುದಾದ ಕಷ್ಟಗಳನ್ನು ತಾವು ಪರಿಹಾರ ಮಾಡಿಕೊಳ್ಳಬಹುದು. ಎಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.